ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಪಶು ಸಂಗೋಪನೆ ಕಡೆ ಬಂದಿದ್ದೀವಿ. ಅಲ್ಲಿ ದನ ಕರು ಹಸುಗಳು ಮತ್ತೆ ಬಿಸಿಲೈತೆ ಅಂಬ್ರೆಲ್ಲ ತಗೊಂಡ್ಬಂದಿದ್ದೆ ದಯವಿಟ್ಟು, ಇಲ್ಲಾಂದ್ರೆ ಟ್ಯಾನ್ ಹೋಗ್ಬಿಡ್ತೀವಿ. ಗೋಲ್ಡನ್ ಪೇಂಟ್ ನೋಡ್ತೀನಿ ನೋಡಿ. ಇದೇ ನಮ್ದು ಹಳ್ಳಿ ಕರಂಗ ನಮ್ಮ ದೇಶಕ್ಕೆ ಜೈ ಜವಾನ್ ಜೈ ಕಿಸಾನ್. ರಿಯಾಕ್ಷನ್ ನೋಡ್ಕೊಳ್ಳಿ ಜನರ ಹೆಂಗಿದೆ ಅಂತ. ಸೋಷಿಯಲ್ ಅಂಬಿಡ ಸರಿಯಾಗಿ ಮಿಸ್ಸಿಂಗ್ ಯು ಫ್ರೆಂಡ್ಸ್. ಗಗನ, ಚೇತನ್, ಮನೋಜ್ ಮತ್ತೆ ಹಾ ಹೊಡೆದಿಲ್ಲ ಒಂದನ ಹೊಡೆದಿಲ್ಲ ಒಂದನ ಹುಳ ತಂಬ ಬರ್ತೀನಿ. ಅದನ್ನು ವಿಡಿಯೋ ಮಾಡ್ಬೇಕೀಗ. ಬರ್ಕೊಡಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ. ನಾನು ರಿವಾರ್ಡ್ ಪ್ರಾಜೆಕ್ಟ್ ಅಲ್ಲಿ ಎನ್ಆರ್ಎಫ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ರಿವಾರ್ಡ್ ಯೋಜನೆಯು ಜಲಾನಯನ ಅಭಿವೃದ್ಧಿ ಇಲಾಖೆಯೊಂದಿಗೆ ವರ್ಲ್ಡ್ ಬ್ಯಾಂಕ್ ಅನುದಾನಿತ ಒಂದು ಪ್ರಾಜೆಕ್ಟ್ ಆಗಿದೆ. ಈ ಪ್ರಾಜೆಕ್ಟ್ ನಮ್ಮ ಕರ್ನಾಟಕದಲ್ಲಿ 5 ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಯಾವ್ಯಾವುದಂದ್ರೆ US ಬ್ಯಾಂಗ್ಳೂರ್, US ಧಾರವಾಡ, US ರಾಯಚೂರು, UAHS ಶಿವಮೊಗ್ಗ ಅಂಡ್ UAHS ಬಾಗಲಕೋಟೆ. ಇವರೆಲ್ಲರ ಜೊತೆ LRI ಪಾರ್ಟ್ನರ್ ಸಹಯೋಗದೊಂದಿಗೆ ನಾವು ರಿವಾರ್ಡ್ ಪ್ರಾಜೆಕ್ಟ್ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ನಮ್ಮ US ಬ್ಯಾಂಗ್ಳೂರ್ ಅಡಿಯಲ್ಲಿ 8 ಜಿಲ್ಲೆಗಳನ್ನ ನಾವು ಕವರ್ ಮಾಡಿದ್ವಿ. ಯಾವ್ಯಾವ್ದಂದ್ರೆ ಕೋಲಾರ, ಹಾಸನ್, ರಾಮನಗರ, ಮೈಸೂರು, ಮಂಡ್ಯ, ತುಮಕೂರು ಈ ಜಿಲ್ಲೆಗಳಲ್ಲಿ ನಾವು LRI ಆಕ್ಟಿವಿಟೀಸ್ ನ ಇಂಪ್ಲಿಮೆಂಟ್ ಮಾಡಿದ್ವಿ. ನಾವು LRI ಆಕ್ಟಿವಿಟೀಸ್ ಏನ್ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ, ನಮಗೆ ವಾಟರ್ಶೆಡ್ ಡಿಪಾರ್ಟ್ಮೆಂಟ್ ಅವರು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅವರು ಒಂದು ರೈನ್ಫೆಡ್ ಏರಿಯಾನ ನಮಗೆ ಡಿಲಿನಿಯೇಟ್ ಮಾಡಿ ಅಲಾಟ್ ಮಾಡಿರ್ತಾರೆ. ಆ ಅಲಾಟೆಡ್ ಏರಿಯಾಗೆ ಅವರು ಬೇಸ್ ಮ್ಯಾಪ್ ಅಂತ ಹೇಳ್ಬಿಟ್ಟು ನಮಗೆ ಪ್ರೊವೈಡ್ ಮಾಡ್ತಾರೆ. ಆ ಮ್ಯಾಪ್ ನ ನಾವು ಫ್ರೀ ಆಕ್ಟಿವಿಟಿ ಆಗಿ 1 ರೌಂಡ್ ಫೀಲ್ಡ್ ಅಲ್ಲಿ ಹೋಗಿ ಟ್ರಾನ್ಸ್ಮಿಟ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಸೈಡ್ ಕ್ಯಾರೆಕ್ಟರಿಸ್ಟಿಕ್ ನ ಸ್ಟಡಿ ಮಾಡಿ ಒಂದು ಫೀಲ್ಡ್ ಶೀಪ್ ಅಲಾಟ್ ಮಾಡಿ ಅಲ್ಲಿ ಕ್ಯಾಂಪ್ ತರ ಮಾಡ್ಕೊಂಡು ಸಾಯಿಲ್ ಕ್ಯಾರೆಕ್ಟರಿಸ್ಟಿಕ್ ನ ಸ್ಟಡಿ ಮಾಡ್ತಾರೆ. ಸಾಯಿಲ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದ್ರೆ ಸಾಯಿಲ್ ಕಲರ್, ಡೆಪ್ತ್, ಟೆಕ್ಸ್ಚರ್, ಟ್ರಾವೆಲ್, ಫ್ಲೋ, ಎರೋಷನ್ ಈ ಎಲ್ಲಾ ಪ್ಯಾರಾಮೀಟರ್ ಅವರು ಇನ್ಕ್ಲೂಡ್ ಮಾಡ್ಕೊಂಡು
ವಿಚ್ ಕ್ರಾಪ್ಸ್ ಆರ್ ಸೂಟಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಏರಿಯಾ ಅಂತ ಹೇಳ್ಬಿಟ್ಟು ಒಂದು ಸ್ಟಡಿ ಮಾಡಿ ಆ ಸ್ಟಡಿ ಏರಿಯಾದಲ್ಲಿ ಒಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಬಂದು ಮತ್ತೆ ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ತಗೊಂಡ್ ಬಂದು ಆ ಮಣ್ಣಿನಲ್ಲಿ ಯಾವ್ಯಾವ ನ್ಯೂಟ್ರಿಯೆಂಟ್ ಇದೆ, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಇದ್ರೆ ಎಷ್ಟು ಪ್ರಮಾಣ ಹೆಚ್ಚು ಮಾಡಬೇಕು, ಜಾಸ್ತಿ ಇದ್ರೆ ಎಷ್ಟು ಕಡಿಮೆ ಮಾಡಬೇಕು, ಯಾವ್ಯಾವ ಸಮಯದಲ್ಲಿ ಹಾಕ್ಬೇಕು ಅಂತ ಹೇಳಿ ನಾವು ರಿಪೋರ್ಟ್ ರೆಡಿ ಮಾಡ್ತೀವಿ. ಮಣ್ಣು ಕಾರ್ಡ್, ಆರೋಗ್ಯ ಕಾರ್ಡ್ ಜೊತೆಗೆ ಮಣ್ಣಿನ ಗುಣಧರ್ಮಗಳನ್ನು ತೋರಿಸಿ ಈ ತರ ಒಂದು ಎಲ್ಲರ ಕಾರ್ಡ್ ಅಂತ ಹೇಳಿ ಫೈನಲ್ ಔಟ್ಪುಟ್ ಆಗಿ ನಮ್ಮ ಪ್ರಾಜೆಕ್ಟ್ ಇಂದ ನಾವು ರೈತರಿಗೆ ಡೈರೆಕ್ಟ್ ಆಗಿ ಕೊಡ್ತೀವಿ. ಇದಲ್ಲದೆ ನಮ್ಮ ಕರ್ನಾಟಕದಲ್ಲಿ 8 ತರದ ವಿಧವಾದ ಸಾಯಿಲ್ಗಳು ಇರ್ತವೆ. ಕಪ್ಪು ಮಣ್ಣು, ಕೆಂಪು ಮಣ್ಣು, ಕೆಂಬಿಟ್ಟಿಗೆ ಮಣ್ಣು, ಇಲ್ಲ ಮರಳು ಮಿಶ್ರಿತ ಮಣ್ಣು ಇರುತ್ತೆ. ಈ ತರ ಮಣ್ಣುಗಳಲ್ಲಿ ಯಾವ್ಯಾವ ತರ ಕ್ರಾಪ್ ಹೆಂಗೆ ಬೆಳಿಬೇಕು, ಆ ಮಣ್ಣಿನ ಗುಣಧರ್ಮಗಳನ್ನ ಯಾವ ತರ ತಿಳ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಮಣ್ಣಿಗೆ ಒಂದು ಡ್ರಾಪ್ ವಾಟರ್ ಹಾಕ್ಬೇಕು. ಅದು ಬಾಲ್ ಫಾರ್ಮೇಶನ್ ಅಥವಾ ರಿಬ್ಬನ್ ಫಾರ್ಮೇಶನ್ ಎಷ್ಟು ಸೆಂಟಿಮೀಟರ್ ಆಗುತ್ತೆ, ಬಾಲ್ ಫಾರ್ಮೇಶನ್ ಆಗುತ್ತಾ ಇಲ್ವಾ, ಬ್ರೇಕೇಜ್ ಆಗುತ್ತಾ ಅಂತ ನಾವು ಅದನ್ನ ಅದರ ಆಧಾರದ ಮೇಲೆ ನೋಡ್ಕೊಂಡ್ಬಿಟ್ಟು ಅದರ ಮಣ್ಣಿನ ಜೇಡಿ ಕಣಗಾತ್ರವನ್ನು ತಿಳ್ಕೊಂಡು ಅದ್ರ ಮೂಲಕ ನಮಗೆ ಮಣ್ಣು ಮತ್ತು ನೀರಿನ ಎಷ್ಟು ಸಾಮರ್ಥ್ಯ ಇದೆ ಅದನ್ನ ನಿರ್ಧರಿಸ್ಕೊಳ್ಳೋದು. ಅದರ ಆಧಾರದ ಮೇಲೆ ಯಾವ್ಯಾವ ಅತಿ ಶಾಲೋ ಬೆಳಿಬಹುದು ಅನ್ನೋದನ್ನ ನಾವು ಇದನ್ನ ಒಂದು ಪ್ಯಾರಾಮೀಟರ್ ಆಗಿ ಇಟ್ಕೋಬೇಕು. ಮತ್ತೆ ಅದಲ್ಲದೆ ಮಣ್ಣಿನ ಆಳ ಒಂದು ಪ್ಯಾರಾಮೀಟರ್ ಆಗಿ ಕನ್ಸಿಡರ್ ಮಾಡಿ ಕಡಿಮೆ ಆಳ ಇರುವಂತ ಕ್ರಾಪ್ ಮಣ್ಣಿನಲ್ಲಿ ಯಾವ್ಯಾವ ತರ ಕ್ರಾಪ್ ಬೆಳಿಬೇಕು, ತುಂಬಾ ಆಳ ಇರೋ ಕ್ರಾಪ್ ಮಣ್ಣಿನಲ್ಲಿ ಯಾವ್ಯಾವ ತರ ಕ್ರಾಪ್ ಬೆಳಿಬೇಕು ಅಂತ ಹೇಳಿ ನಾವು ನಮ್ಮ ಕ್ಷೇತ್ರದಲ್ಲಿ ಸಾಯಿಲ್ ಪ್ರೊಫೈಲ್ ಸ್ಟಡಿ ಮಾಡಿ ಆ ಆಳದಲ್ಲಿ ಯಾವ್ಯಾವ ಕ್ರಾಪ್ ನ ಗ್ರೋ ಮಾಡ್ಬೋದು ಅಂತ ಇದು ಒಂದು ಪ್ಯಾರಾಮೀಟರ್ ಆಗಿ ಇಟ್ಟಿದ್ದೀವಿ. ಅದಲ್ಲದೆ ಕೆಂಪು ಮಣ್ಣಿನಲ್ಲಿ ಯಾವ ತರ ಬೆಳೆಗಳು ಬೆಳಿಬೇಕು, ಕಪ್ಪು ಮಣ್ಣಿನಲ್ಲಿ ಯಾವ್ಯಾವ ತರ ಬೆಳೆಗಳು ಬೆಳಿಬೇಕು. ಉದಾಹರಣೆಗೆ ಕಪ್ಪು ಮಣ್ಣಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಕಾಟನ್, ಹತ್ತಿ, ಶೇಂಗಾ ಅಥವಾ ಕಡ್ಲೆ, ನೀರಿನ ಸೋರ್ಸ್ ಚೆನ್ನಾಗಿತ್ತು ಅಂದ್ರೆ ಇದನ್ನ ಶುಗರ್ ಕೇನ್ ಬೆಳೀತಾರೆ. ಈ ತರ ಯಾವ್ಯಾವ ಮಣ್ಣಿನ ಕಲರ್ ಮೇಲೆ, ಕಣಗಾತ್ರದ ಮೇಲೆ, ಮಣ್ಣಿನ ಆಳದ ಮೇಲೆ, ಮತ್ತೆ ಗ್ರಾವೆಲ್ಸ್ ಯಾವ ತರ ರಿಮೂವ್ ಮಾಡೋದು, ನೀರಿನ ಕೊರತೆ ಇದ್ರೆ ಸ್ಥಳೀಯವಾಗಿ ಎಲ್ಲಿಂದ ನೀರಿನ ಸೋರ್ಸ್ ನೀರ್ ಹರಿತಾ ಇದ್ರೆ ಅದನ್ನ ಕೃಷಿ ಹೊಂಡ ಮಾಡಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದು. ಈ ತರವಾಗಿ ಟ್ರೆಡಿಷನಲ್ ಮೆಥಡ್ ಮಾಡ್ಕೊಂಡು ನೀರು ಮತ್ತು ಮಣ್ಣನ್ನು ಸಂಗ್ರಹಣೆ ಮಾಡಿ ಸ್ಥಳೀಯವಾಗಿ ಹವಾಮಾನಕ್ಕೆ ಸರಿ ಹೊಂದುವಾಗಿ ಯಾವ ಬೆಳೆ ಬೆಳಿಬೋದು ಅಂತ ನಾವು ಇದ್ರ ಮೂಲಕ ಒಂದು ಸ್ಟಡಿ ಮಾಡ್ಬೋದು. ಇದರಿಂದ ರೈತರಿಗೆ ನಮ್ಮ ಮಣ್ಣಿನ ಆರೋಗ್ಯ ಕಾಪಾಡ್ಕೋಬಹುದು, ಇದಲ್ಲದೇ ಬೆಳೆ ಇಳುವರಿನ ಕೂಡ ಹೆಚ್ಚಿಸಬಹುದು. ಇದು ನಮ್ಮ ಒಂದು ಪ್ರಾಜೆಕ್ಟ್ ನ ಒಂದು ಗುರಿ ಮತ್ತೆ ಬ್ಯಾನರ್ ಅಲ್ಲ ಇದಕ್ಕೆ ರೋಡ್ ಕಮ್ಮಿ ಆಗ್ಬೇಕಂದ್ರೆ Continuous innovation and family-friendly features.
ಕೃಷಿ ಮೇಳದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಜ್ಞಾನ ಸಿಗುತ್ತೆ. ಕೃಷಿಗೆ ಸಂಬಂಧಪಟ್ಟಿರುವಂಥ ಪ್ರತಿಯೊಂದು ವಿಷಯ, ಯಂತ್ರೋಪಕರಣ ಆಗಿರ್ಬೋದು, ನ್ಯೂಟ್ರಿಯೆಂಟ್ ಆಗಿರ್ಬೋದು, ಅಥವಾ ಬೇಕಾಗಿರೋದು ಬೆಲ್ಲ ಹೆಂಗ್ ಮಾಡ್ತಾರೆ, ಪ್ರೊಸೆಸಿಂಗ್ ಯೂನಿಟ್ ಆಗಿರ್ಬೋದು, ಮತ್ತೆ ಯಂತ್ರೋಪಕರಣ ಅಂತ ಬಂದಾಗ ಎಷ್ಟೋ ವೆರೈಟೀಸ್ನ ನಾವೇ ನೋಡಿದ್ವಿ ಇವತ್ತು. ಹೀಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರತಿಯೊಂದು ಗಿಡದ ಹತ್ರ ಒಂದು ಬೋರ್ಡ್ಗಳನ್ನ ಹಾಕಿದ್ದಾರೆ. ಅದರಲ್ಲಿ ತುಂಬಾ ಚೆನ್ನಾಗಿರೋ ಕ್ಯಾಪ್ಷನ್ಸ್ ಕೂಡ ಹಾಕಿದ್ದಾರೆ. ಬೇರೆ 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 ತಳಿಯ ಹಸುಗಳು, ಕುರಿಗಳು, ಮತ್ತೆ ಮೀನುಗಳನ್ನ ನೋಡಿದ್ವಿ. ಮತ್ತೆ ಹೊಸ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದಾರಂತೆ ಗೋಪಾತ್ರ ಅವರು. ಅವ್ರು ಯಾವ ರೀತಿ ವಿಷಯಗಳನ್ನ ನನಗೆ ಹೇಳಿದ್ರು ಅದನ್ನ ಒಂದು ಸಣ್ಣ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ಕಳೆ ಕೀಳೋದು ಮತ್ತೆ ಸೀಡ್ಲಿಂಗ್ನ ಹಾಕೋದು, ಅದ್ರ ಜೊತೆಗೆ ಯಾವ್ಯಾವ ವೆರೈಟಿಗಳನ್ನ ಹಸುಗಳಿಗೆ ಎಸ್ಪೆಷಲಿ ಹಸುಗಳಿಗೆ ಮಿಲ್ಕ್ ಸಕಿಂಗ್ ಮಷೀನ್ಗಳು, ಮತ್ತೆ ಬೇಲಿ ಹಾಕೋದು, ಕೀಟದ ವಿಸ್ಮಯ ಅಂತೇಳಿ ಬೋರ್ಡ್ ಹಾಕಿ ಒಳಗಡೆ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ರು. ರಶ್ ಇರೋದ್ರಿಂದ ಹೋಗಕ್ಕಾಗ್ಲಿಲ್ಲ. ಸೊ ಇವತ್ತಿನ ಒಂದು ಕೃಷಿ ಮೇಳ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನೋಡಿ, ಇವ್ರು ಕೂಡ ಗಿಡದ ಮೇಲೆ ಇಂಟ್ರೆಸ್ಟ್ ಇಲ್ಲಾರ್ದಿದ್ರು ಕೂಡ ಗಿಡ ತಗೊಂಡ್ ಹೋಗ್ತಿದ್ದಾರೆ. ನೀವು ಬನ್ನಿ ನೋಡೋಣ ನೀವೇನೇನ್ ತಗೊಂಡ್ ಹೋಗ್ತೀರಾ ಈ ಕೃಷಿ ಮೇಳದಿಂದ. ಅದ್ಭುತವಾಗಿತ್ತು. ಈ ಸತಿ ಹೋದ್ಸತಿಗಿನ್ನ ಈ ಸತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಬನ್ನಿ. ಊಟ ಕೂಡ ಚೆನ್ನಾಗಿತ್ತು. ತುಂಬಾ ಅಪ್ಗ್ರೇಡೇಷನ್ಸ್ ಇದೆ, ಮೆಷಿನರೀಸ್ ಎಲ್ಲ ನೋಡಿ. ನಮಗ್ ಟೈಮ್ ಇಲ್ಲ ನೋಡಕ್ಕೆ. ಇವಾಗ ಬಿಟ್ರೆ ಮನೆಗೆ ಹೋಗೋಕೆ 6 ಗಂಟೆ ಆಗುತ್ತೆ. ನೀವು ಬಂದು ಚೆನ್ನಾಗಿ ನೋಡಿ. ನಾಳೆ ಒಂದಿನ ಇರುತ್ತೆ. ಲಾಸ್ಟ್ ದಿನ ಇದೆ. ನಾಳೆ ಒಂದೇ ದಿನ ಲಾಸ್ಟ್ ದಿನ ಆಗಿರುತ್ತೆ. ಬನ್ನಿ, ನೀವು ಎಕ್ಸ್ಪೀರಿಯನ್ಸ್ ಮಾಡಿ. ಒನ್ ಡೇ ಪಿಕ್ನಿಕ್ ಕೂಡ ಆಗುತ್ತೆ, ಟ್ರಿಪ್ ಕೂಡ ಆಗ್ಬೋದು. ತುಂಬಾ ಮಕ್ಕಳು ಟ್ರಿಪ್ ಆಗಿ ಬಂದಿದ್ದಾರೆ. ಕೃಷಿ ಮೇಳ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಇವ್ರು ಫಸ್ಟ್ ಟೈಮ್ ಕೃಷಿ ಮೇಳಗೆ ವಿಸಿಟ್ ಕೊಟ್ಟಿದ್ದು. ಒಂದೇ ಸರಿ ಬಂದಿದ್ದೀನಿ. ಮೊದಲೇ ಸರಿ ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯನ ಸ್ವಲ್ಪ ಹೇಳ್ತೀರಾ? ಹೆಂಗ್ ಅನಿಸ್ತು ನಿಮ್ಗೆ? ಒಂದು ಡಿಫ್ರೆಂಟ್ ವೇ ಆಫ್ ಲೈಫ್ ನ ಇಲ್ಲಿ ನೋಡ್ದಂಗಿತ್ತು. ಎಲ್ಲರೂ ಒಂದ್ಸರಿ ಲೈಫ್ ಅಲ್ಲಿ ನೋಡ್ಲೇಬೇಕು, ಗೊತ್ತಾಗುತ್ತೆ. ತುಂಬಾ ತಿಳ್ಕೊಬೇಕಾಗಿದೆ. ಏನೋ ಫೋಟೋ ಒಂದ್ ಗಿಡ ತಗೊಂಡ್ ಹೋಗೋಣ ಅಂತ ಬಂದಿದ್ದು, ಕೊನೆಗೆ ಎಷ್ಟೊಂದು ತಿಳ್ಕೊಂಡ್ವಿ. ನೀವು ತಿಳ್ಕೊತೀರಾ ಅಷ್ಟೇ. ಒಂದೊಂದಂದ್ರೆ ಹೇಳಕ್ಕಾಗಲ್ಲ, ವಿಡಿಯೋ ಲಾಂಗ್ ಆಗಿ ಹೋಗ್ತಾ ಇರುತ್ತೆ. ಅದರಿಂದ ತುಂಬಾ ಇದೆ, ನೀವು ಬಂದ್ ನೋಡಿ. ನಾವು ಕೃಷಿ ಮೇಳದಿಂದ ತಿಳ್ಕೊಳೋದೇನಂದ್ರೆ, ರೈತರಿಗೆ ಯಾವ ತರ ತಳಿಗಳಿದೆ, ಮತ್ತೆ ಯಾವ ತರ ಉಪಕರಣಗಳು ಬೇಕು, ಯಾವ ತರ ಉಪಯೋಗಿಸ್ಕೋಬಹುದು, ಮತ್ತೆ ನಾಲೆಜ್ ಚೆನ್ನಾಗಿ ಸಿಗುತ್ತೆ. ರೈತರಿಗೆ ತುಂಬಾ ಒಳ್ಳೆ ಅವಕಾಶ ಸಿಗಿದೆ, ಬಂದು ಉಪಯೋಗಿಸ್ಬೋದು. ಇವತ್ತಿನ ಒಂದು ಕೃಷಿ ಮೇಳದ ಬ್ಲಾಗ್ ಇದಾಗಿದೆ.